ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಸರ್ಜರಿ ಆಗ್ಲೇ ಇಲ್ಲ. ಬುಧವಾರ ಆಪರೇಷನ್ ಆಗತ್ತೆ, ಆರೋಪಿ ಕೂಡ ರೆಡಿಯಾಗಿದ್ದಾರೆ ಅಂತ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಆದರೆ ಸರ್ಜರಿಗೆ ಪತ್ನಿ ವಿಜಯಲಕ್ಷ್ಮಿ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿತ್ತು. ಇದೀಗ ಇಂದು ಕಾಟೇರನಿಗೆ ಆಪರೇಷನ್ ನಡೆಸುವುದಕ್ಕೆ ವೈದ್ಯರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನ ಹಿನ್ನೆಲೆ ಬುಧವಾರ ಎಲ್ಲಾ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಕಚೇರಿ ಮಾತ್ರ ನಿನ್ನೆ ಓಪನ್ ಆಗಿತ್ತು. ಕೆಲವು ಫೈಲ್ಗಳನ್ನು ಹುಡುಕುವುದೇ ಎಂದು ಇಲಾಖೆಯ ಪ್ರಭಾವಿ ಅಧಿಕಾರಿ ಸತೀಶ್ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಪಮಾನವಾಗುವಂತೆ ಪೋಸ್ಟ್ ಮಾಡಲಾಗಿತ್ತು. ಇದನ್ನು ಖಂಡಿಸಿ ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಇಂದು ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. 12ನೇ ತಾರೀಕು ಗುರುವಾರ 6 ಗಂಟೆಯಿಂದ 12 ಗಂಟೆವರೆಗೆ ಬಂದನ್ನು ಆಚರಿಸಲಿಕ್ಕೆ ಸಂಪೂರ್ಣ ನಿಟ್ಟಿನಲ್ಲಿ ಎಲ್ಲ ಸರ್ವ ಜನಾಂಗಗಳನ್ನು ಒಟ್ಟುಗೂಡಿಸಿ ಜನಾಂಗಗಳನ್ನು ಕೇಳಿಕೊಳ್ತಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿ ಉಡುಪಿಯ ಪಂಚತಾರ ಹೋಟೆಲ್ಗಳಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದ ವೃದ್ಧನನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ರಾಜ್ಯದ ತೂತುಕುಡಿಯ 67 ವರ್ಷದ ವಿನ್ಸೆಂಟ್ ಜಾನ್ ಬಂಧಿತ ಆರೋಪಿಯಾಗಿದ್ದು, ಈತನ ಮೇಲೆ 40ಕ್ಕೂ ಅಧಿಕ ಕೇಸ್ಗಳಿದೆ. ಇನ್ನು 5 ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ವಂಚಿಸ್ತಾ ಇದ್ದ ಖತರ್ನಾಕ್ ವೃದ್ಧನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಹರಿಹರ ಪಂಚಮಸಾಲಿ ಗುರುಪೀಠದ ಧರ್ಮದರ್ಶಿ ಬಸೆ ಉಮಾಪತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಪಂಚಮಸಾಲಿ ಜನ, ರೈತಾಪಿ ಜನರು ಮೀಸಲಾತಿ ಕೇಳುವುದು ನಮ್ಮ ಹಕ್ಕು. ಇಂತಹ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ಖಂಡನೀಯ. ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಮೀಸಲಾತಿ ನಡೆದ ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರಿದ್ರು. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಬೆಳಗಾವಿಯಲ್ಲಿ ದುರ್ಘಟನೆ ನಡೆದಿದೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು. ಘಟನೆಗೆ ಕಾರಣ ಆದವರನ್ನ ಪತ್ತೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಂದಿರೋದಿಲ್ಲ, ಎಲ್ಲರೂ ರೈತರು ಸಂವಿಧಾನ ಪ್ರಕಾರ ಕೇಳಕ್ಕೆ ಬಂದವೆ. ಆದರೆ ಈ ಥರ ನಡಿಬಾರ್ದಾಗಿತ್ತು, ನಡೆದಿದೆ. ಇದಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಮುಂದೆ ಇಂಥ ಘಟನೆ ಎಲ್ಲಿ ನಡಿಬಾರ್ದು ಅಂತ ಕೇಳಿ ಇದ್ರ ಬಗ್ಗೆ ನಾನು ರಾಜಕೀಯದನಲ್ಲ, ಆದರೆ ಸಮಾಜಕ್ಕೆ ಇಡೀ ಎಲ್ಲ ಈ ಬಾರಿ 25ನೇ ವರ್ಷದ ದತ್ತ ಜಯಂತಿ ಅದ್ಧೂರಿಯಾಗಿ ಆಚರಿಸೋಕೆ ಹಿಂದೂ ಸಂಘಟನೆಗಳು ಮುಂದಾಗಿದೆ. ಈಗಾಗಲೇ ನಗರವೆಲ್ಲ ಕೇಸರಿ ಪತಾಕೆಗಳಿಂದ ಅಲಂಕಾರಗೊಂಡಿದೆ. ಮತ್ತೊಂದೆಡೆ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಟೀಮ್ ಭದ್ರತೆಯನ್ನು ಒದಗಿಸಿದೆ. ಹೊರ ರಾಜ್ಯದ ಅರೆಸೇನಾ ತುಕಡಿ ಸೇರಿದಂತೆ 4,000 ಪೊಲೀಸರು ಈ ಬಾರಿ ಭದ್ರತೆಯಲ್ಲಿ ಇರ್ತಾರೆ. ಈ ಬಾರಿ ಯಶಸ್ವಿ ಶಾಂತಿಯುತ ದತ್ತ ಜಯಂತಿ ನಡೆಸುವುದಕ್ಕೆ ಖಾಕಿ ಟೀಮ್ ಪಣ ತೊಟ್ಟಿದೆ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ಕಣ ನಿವಾಸಿ ಪ್ರಸನ್ನಾಗೆ ಸರಿಯಾಗಿ ಒಂದು ಶಬ್ದವನ್ನು ಕೂಡ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ ಪ್ರಸನ್ನ 48 ದಿನಗಳ ಕಾಲ ಕಠಿಣ ವೃತಾಚರಣೆಯನ್ನ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನವನ್ನ ಪಡೆದಿದ್ದ. ಇದೀಗ ಪ್ರಸನ್ನ ಬಾಳಲ್ಲಿ ಪವಾಡ ನಡೆದಿದ್ದ ಮಾತು ಬಾರದ ಬಾಲಕ ಇದೀಗ ತೊದಲ ಮಾತುಗಳನ್ನ ಶುರು ಮಾಡಿದ್ದಾನಂತೆ. ಇದೆಲ್ಲವೂ ಕೂಡ ದೇವರ ಪವಾಡ ಅಂತ ಕುಟುಂಬಸ್ಥರು ಸಂತಸಗೊಂಡಿದ್ದಾರೆ. ಮೊದಲು ಏನು ಗೊತ್ತಿಲ್ವಾ? ಇದು ಜೋರ್ ಮಾತಾಡಿ, ಸ್ವಲ್ಪ ಜೋರು ಮಾತಾಡಲಿ. ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಜನರು ಜೀವ ಜಲಕ್ಕಾಗಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರ್ಡ್ 32ರಲ್ಲಿ ಕಳೆದ 20 ದಿನಗಳಿಂದ ಕೂಡ ಕುಡಿಯುವ ನೀರು ಬಾರದೆ ಮಹಿಳೆಯರು ಖಾಲಿ ಕೊಡ ಕೈಯಲ್ಲಿ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ನೀರಿನ ಸಮಸ್ಯೆ ಭಾಳ ಐತ್ರಿ ಒಟ್ಟ ಬಿಡಂಗೆ ಇಲ್ರಿ 20 ದಿನ ಆದ್ರೂ ಫೋನ್ ಮಾಡಿದ್ರು ಅವ್ರು ಫೋನು ಎತ್ತಂಗಿಲ್ರಿ ಫೋನ್ ಮಾಡಿದ್ರೆ ಇವತ್ತು ಬಿಡ್ತೀವ ನಾಳೆ ಬಿಡ್ತೀವ ಇನ್ನು 3 ದಿನ ಆದ್ಮೇಲೆ ಬಿಡ್ತೀವ ಅಂತ ಅಂದ್ರಿ 24 ಬರೋಬ್ಬರಿ ಬರಂಗಿಲ್ರಿ ಎಲ್ಲ ಇಲ್ಲಿ ರೋಡ್ ಎಲ್ಲ ಇದು ಮಾಡ್ಯಾರ 24 ನಿಂತು ಒಂದು ಸ್ವಲ್ಪ ಕುಡಿಯೋ ನೀರು ಎಲ್ಲಿಂದ ತರ್ತೀರಮ್ಮ? ನೀರಿಗೆ ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ನೀರು ಭಾಳ ದೂರ ಹೋಗ್ಬೇಕ್ರಿ ಇಲ್ಲಿ ನಳಾನು ಭಾಳ ದೂರ ಅದಾವ್ರಿ ತರ್ಬೇಕಂದ್ರೆ ಭಾಳ ತ್ರಾಸ ಆಗತ್ರಿ ಇಲ್ಲಿ 24 ವ್ಯವಸ್ಥೆ ಮಾಡ್ಯಾರಿ ಆದ್ರೂ ಬರಂಗೇ ಇಲ್ರಿ ಎಲ್ಲ ರೋಡ್ ಎಲ್ಲ ಹೊಡೆದ್ರು ಹಾಗೆ ಇನ್ನಾದ್ರೂ ನೀರು ಬರಲ್ರಿ ಮೊನ್ನೆ ಇದು ಪ್ರಕಾಶ್ ಬಾಕ ಬಂದ್ ಹೋದ್ರು ಇನ್ನಾದ್ರೂ ನೀರು ನಮ್ಗೆ ಬರೋಲ್ರಿ ಶುದ್ಧ ನೀರಿನ ಸಮಸ್ಯೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಬಸಾಪುರ ಗ್ರಾಮಸ್ಥರು ಚಿರತೆ ಕಾಟಕ್ಕೆ ಬೇಸತ್ತಿದ್ದಾರೆ. ಚಿರತೆಗಳ ಉಪ್ಪುಟಳಕ್ಕೆ ಬಸಾಪುರ ಗ್ರಾಮಸ್ಥರು ನೆಮ್ಮದಿ ಹಾಳಾಗಿದೆ ಕೂಡ. ಚಿರತೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಕುರಿ ಮೇಕೆಗಳನ್ನ ಹೊತ್ತೊಯ್ತಾ ಇದೆ. ಬೋನ್ ಇಟ್ಟು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಯಾದಗಿರಿ ನಗರಸಭೆ ಖಾಸಗಿ ಸಂಸ್ಥೆಗಳನ್ನ ಕಟ್ಟಿ ಐಷಾರಾಮಿ ಜೀವನ ನಡೆಸುವ ಪ್ರಭಾವಿಗಳು ಬರೋಬ್ಬರಿ 9 ಕೋಟಿಗೂ ಅಧಿಕ ತೆರಿಗೆ ಹಣ ವಂಚಿಸಿದ್ದಾರೆ. ಯಾದಗಿರಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜೈನ್ ದೋಖಾ ಮಾಡಿದೆ. ಇದುವರೆಗೂ ಶಿಕ್ಷಣ ಸಂಸ್ಥೆಯು ನಯಾ ಪೈಸೆಯ ತೆರಿಗೆ ಹಣ ಪಾವತಿ ಮಾಡಿಲ್ಲ. ನಗರಸಭೆ ತೆರಿಗೆ ವಂಚಕರಿಗೆ ಅಧ್ಯಕ್ಷ ಲಲಿತಾ ಆನಪುರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಗರಸಭೆ ತೆರಿಗೆ ಪಾವತಿ ಮಾಡದ ಸಂಸ್ಥೆಗಳಿಗೆ ಮೂಲಸೌಕರ್ಯ ಬಂದ್ ಮಾಡಿ 1964ರ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ವು. ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ. ಕಾರವಾರದ ಗುಡ್ಡ ಕುಸಿತ ಸಂಭವದಿಂದ ಹೊರಬರಲಾರದೆ ಕಷ್ಟದಲ್ಲಿ ಬಾಳ್ವೆ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಇದಕ್ಕೆ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಟಿಸಿಎಲ್ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬೃಹತ್ ಗುಂಡಿಗೆ ಬಿದ್ದಿದ್ದಾನೆ. ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿಗೆ ಗುಂಡಿ ಅಗೆಯಲಾಗಿತ್ತು. ಬೈಕ್ ಸವಾರ ಗುಂಡಿ ಕಾಣದೆ ಗುಂಡಿಯೊಳಗೆ ಬಿದ್ದಿದ್ದಾನೆ. ಇನ್ನು ಸವಾರನ ಕಿವಿ ತಲೆಗೆ ಗಾಯವಾಗಿದ್ದು ಗಾಯಾಳು ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜ್ ಕಪೂರ್ 100ನೇ ಜನ್ಮದಿನವನ್ನು ಡಿಸೆಂಬರ್ 14ರಂದು ಆಚರಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆಹ್ವಾನಿಸುವುದಕ್ಕೆ ಕಪೂರ್ ಕುಟುಂಬ ರಾಜಧಾನಿಗೆ ಪ್ರಯಾಣ ಬೆಳೆಸಿತು. ಇನ್ನು ಈ ವೇಳೆ ನಟಿ ಕರೀನಾ ಕಪೂರ್ ಖಾನ್ ಮಕ್ಕಳಾದ ತೈಮೂರ್ ಹಾಗೂ ಜೇಗಾಗಿ ಪ್ರಧಾನಿ ಮೋದಿ ಹಸ್ತಾಕ್ಷರ ಪಡೆದಿದ್ದಾರೆ.